ಸ್ವಾಗತ ನಿಮಗೆ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನೀವು ಚೆನ್ನಾಗೇ ಇರಬೇಕು ಕೂಡ. ಯಾಕಂದರೆ ನನ್ನ ಬ್ಲಾಗನ್ನು ನೀವು ನೋಡಿ ನಮಗೆ ಆಶೀರ್ವದಿಸಬೇಕು ಅಂದರೆ ನೀವು ಚೆನ್ನಾಗಿರಬೇಕಾಗತ್ತೆ. ಹಾಗಾಗಿ ನಾನು ಈ ಬ್ಲಾಗ್ ಮಾಡೋ ಉದ್ದೇಶ, ಮಳೆಗಾಲದಲ್ಲಿ ನಾವು ಗೊಬ್ಬರ ಗುಂಡಿ ಅಥವಾ ತಿಪ್ಪೆ ಗುಂಡಿ ಅಂತ ಹೇಳ್ತೀವಿ, ಅದಕ್ಕೆ ಸೊಪ್ಪನ್ನು ಕೊಯ್ದು ಹಾಕುವಂಥ ಒಂದು ವಿಧಾನ. ಇದು ಕೃಷಿ ಕೆಲಸದಲ್ಲೂ ಕೂಡ ಇದು ಒಂದು. ಪ್ರತಿ ವರ್ಷ ಆಯಾ ಸಂದರ್ಭದಲ್ಲಿ ಆಯಾ ದರಕ್ಕೂ ಒಣ ಎಲೆಗಳು ಮತ್ತು ಒಣಗಿದ ಹುಲ್ಲು ಇವೆಲ್ಲ ಕೂಡ ನಾವು ಹಾಕಿ ಬಳಸುವಂಥ ಗೊಬ್ಬರ ಇದು. ಹಾಗಾಗಿ ಇದನ್ನು ತುಂಬ ಉದ್ದ ಕೊಯ್ಯಬೇಡಿ, ಆದಷ್ಟು ಚಿಕ್ಕದಾಗಿ 1.5 ಫೂಟ್ ಅಂತರದಲ್ಲಿಟ್ಟು ಕೊಯ್ದು ಬುಡಗಳನ್ನು ಬೆಟ್ಟಗಳನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬೇಕು. ಹಾಗಾಗಿ ಎಲ್ಲವನ್ನು ಸ್ವಚ್ಛವಾಗಿ ಕೊಯ್ದು ಹಾಕ್ತೇವೆ. ನೋಡಿ, ಕೊಯ್ತಾ ಇದ್ದೀನಿ. ಯಾಕಂದರೆ ಇದರಲ್ಲಿ ಗಿಡಗಂಟಿಗಳು ಅಂದ ಮೇಲೆ ಹಾವು ಚೀಲುಗಳು ಇರೋದು ಹೆಚ್ಚು. ಹಾಗಾಗಿ ಆದಷ್ಟು ಜಾಗರೂಕರಾಗಿರಿ. ಹಾಗೆ ನಿಮ್ಮ ಕೈಯಲ್ಲಿರುವ ಆಯುಧ ಕೂಡ ಕೈಗೆ ಬರುವ ಸಾಧ್ಯತೆ ಇರುತ್ತೆ, ಅದನ್ನು ಕೂಡ ಎಚ್ಚರಿಕೆಯಿಂದಿರಿ. ಹಾಗೆಯೇ ಇದು ಪ್ರತಿ ವರ್ಷ ನಾವು ಹಾಕಿದಾಗ ಮರಕ್ಕೆ ಅಥವಾ ಗದ್ದೆಗಳಿಗೂ ಕೂಡ ಇದು ಸೂಕ್ತವಾದ ಗೊಬ್ಬರ ಆಗುತ್ತೆ. ಪ್ರತಿ ಮರಕ್ಕೆ ಇದು ನಾವು 10 ಕಿಲೋ ಅಂತರದಲ್ಲಿ ಕೊಡ್ತೇವೆ. ಒಬ್ಬರು ವರ್ಷಕ್ಕೊಮ್ಮೆ ಕೊಡ್ತಾರೆ, ಕೆಲವರು 2 ವರ್ಷಕ್ಕೊಮ್ಮೆ ಕೊಡ್ತಾರೆ. ಈ ಗೊಬ್ಬರ ಅಷ್ಟು ದಿನಗಳ ಕಾಲ ಕೂಡ ತನ್ನ ಸಮತೋಲನವನ್ನು ಹಿಡಿದಿಟ್ಟುಕೊಂಡು ಅಡಿಕೆ ಗಿಡಕ್ಕೆ ಬೇಕಾಗುವ ಆಹಾರಗಳನ್ನು ಕೊಡ್ತಾ ಹೋಗುತ್ತೆ. ಇದು ಕೃಷಿ ಕೆಲಸದಲ್ಲಿ ತುಂಬ ಅತ್ಯುತ್ತಮವಾದಂಥ ಒಂದು ಮಾರ್ಗ. ಈ ಗೊಬ್ಬರ ಮಾಡುವುದು ನಾವೇ ಸ್ವತಃ ತಯಾರಿಸಿದ ಗೊಬ್ಬರ ಅಂದರೆ ಆಗಿರುತ್ತೆ. ಇದು ದನಕರುಗಳು ಇದ್ದವರು ಇದನ್ನು, ಸಾದಾ ಕೊಟ್ಟಿಗೆ ಇದ್ದವರು ಕೂಡ ಇದನ್ನು ಬಳಸ್ತಾರೆ. ಹಾಗೆ ಇದನ್ನು ದನಕರುಗಳಿಗೆ ಹಾಸಲು ಕೂಡ ಹಾಸುತ್ತಾರೆ. ಇದರಿಂದ ಅದು ದನಕರುಗಳು ತುಳಿದ ಎಲೆಗಳು, ಒಣ ಎಲೆಗಳು ತುಂಬ ಚೆನ್ನಾಗಿ ಗೊಬ್ಬರಗಳನ್ನು ಮಾಡುತ್ತೆ. ತೆಗೆಯುವ ಕೂಡ ಅಷ್ಟೇ ಬಿಸಿ ಕೂಡ ಇರುತ್ತೆ. ಅಷ್ಟೊಂದು ಸೂಕ್ತವಾದ ಗೊಬ್ಬರ ಇದು. ಈ ಗೊಬ್ಬರವನ್ನು ಇದನ್ನು ನೋಡಿ, ಈಗ ಹೊರೆ ಕಟ್ತಾ ಇದ್ದೀನಿ. ಹಾಗೆ ಹೊರೆ ಆಗಿದೆ. ನಾನು ಕೇವಲ 8 ಮೆದೆಗಳನ್ನು ಕೊಯ್ತೀನಿ. ಮೆದೆ ಅಂದರೆ ಕೌಳಿಗೆ ಅಂತೀವಲ್ಲ, ಅದು. ಈ ಹೊರೆ ಕಟ್ಟಿದ್ದೇನೆ ನೋಡಿ. ಇದು 1 ಗಂಟೆ ವಿಡಿಯೋ, ಆದ್ದರಿಂದ ನಾನು ಕೇವಲ 3.25 ನಿಮಿಷಕ್ಕೆ ನಿಲ್ಲಿಸಿದ್ದೇನೆ ಅಂತ ಅನಿಸುತ್ತೆ. ಧನ್ಯವಾದಗಳು. ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.